ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ನಿಮ್ಮ ಸ್ಕ್ರೀನ್ ಮೇಲೆ ಇರೋದು ದಿವ್ಯಾ ವಿತ್ ಕಲರ್ಫುಲ್ ವಿಡಿಯೋ. ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಮಾಡಿರೋದು MSc ಇನ್ ಎಲೆಕ್ಟ್ರಾನಿಕ್ಸ್. ಬಟ್ ನನಗೆ ಕೆಲವು ಕಾರಣಾಂತರದಿಂದ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ಅಂದರೆ ಅಟ್ ಪ್ರೆಸೆಂಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಮನೇಲಿ ಕೆಲಸ ಎಲ್ಲ ಆದಮೇಲೆ ಒಂದು ಫ್ರೀ ಟೈಮ್ಸ್ ಉಳಿಯುತ್ತಲ್ವಾ, ಆ ಟೈಮಲ್ಲಿ ಏನಾದರೂ ಒಂದು ಮಾಡಬೇಕು, ಬೋರ್ ಆಗಬಾರ್ದು ಅಂತ ಏನೋ ಒಂದು ಮಾಡಬೇಕು ಅಂತ ಏನಾದರೂ ಹೊಸದು ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ ನಮ್ಮ ಒಂದು ರೀಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಖರೀದಿ ಮಾಡ್ಕೊಳ್ಳೋಕ್ಕಾಗಲಿ ಒಂದು ಸ್ಮಾಲ್ ಪಾಕೆಟ್ ಮನಿ ಇದ್ದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಅದನ್ನು ನಾನೇ ಅರ್ನ್ ಮಾಡ್ಕೋಬೇಕು ಅಂತ ವಾಟ್ಸಪ್ಪಲ್ಲಿ ಕೆಲವೊಂದು ರೀಸೇಲಿಂಗ್ ಬಿಸ್ನೆಸ್ ಟೈಪ್ ಮಾಡಿ ಅರ್ನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಹೌಸ್ ವೈಫ್ಸ್ ಇರ್ತಾರೆ, ಅವರಿಗೆ ಸಹ ಏನಾದರೂ ಮಾಡಬೇಕು ಅಂತ ಇರುತ್ತೆ, ಬಟ್ ಅವ್ರಿಗೆ ಯಾವುದೋ ಆಪ್ಷನ್ಸ್ ಇರಲ್ಲ. ಸೊ ಅಂಥವರಿಗೆ ಈ ಥರ ಸ್ಮಾಲ್ ರೀಸೇಲಿಂಗ್ ಬಿಸ್ನೆಸ್ ಈಸಿಯಾಗಿ ಮಾಡ್ಬೋದು. ಅವರೇ ಮಾಡಬೇಕಂತಿಲ್ಲ, ಇನ್ನು ಕಾಲೇಜಿಗೆ ಹೋಗೋ ಹುಡುಗಿರು ಯಾರು ಬೇಕಾದರೂ ಮಾಡ್ಬೋದು. ಅವರವರ ಒಂದು ಸ್ಮಾಲ್ ಪಾಕೆಟ್ ಮನಿ ಏನು ನಾನು ಹೇಳಿದೆ, ರೀಚಾರ್ಜ್ ಅಥವಾ ಇನ್ನು ಸಣ್ಣ ಪುಟ್ಟ ಯಾವುದೋ ಒಂದು ಖರೀದಿ ಏನೋ ಒಂದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಗೆ ಇದನ್ನ ಮಾಡಿದೆ ಅಥವಾ ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸಹ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರಿಗೂ ಸಹ ಯೂಸ್ ಆಗ್ಬೋದು. ಸೊ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನಿಸುತ್ತೆ, ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಈ ರೀಸೇಲಿಂಗ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಥವಾ ಹೇಗೆ ಐಡಿಯಾ ಬಂತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ 2020 ಕೊರೋನಾ ಪೀರಿಯಡ್, ಮತ್ತು ನನಗೆ ಅವಾಗ ನನ್ನ ಮಗಳು ಹುಟ್ಟಿದ್ಲು, ಡೆಲಿವರಿ ಕೂಡ ಆಗಿತ್ತು. ಸೊ ಆ ಟೈಮಲ್ಲಿ ನಾನು, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಮೀಶೋ ಆ್ಯಪ್ ಅಂತ. ಆ ಆ್ಯಪ್ನಲ್ಲಿ ರೀಸೇಲಿಂಗ್ ಆಪ್ಷನ್ ಕೂಡ ಇದೆ. ರೀಸೇಲಿಂಗ್ ಅಂದರೆ ನಾವು ಮೀಶೋದಲ್ಲಿರೋ ಪ್ರಾಡಕ್ಟ್ಸ್ನ ವಾಟ್ಸಪ್ ಅಥವಾ ಎಲ್ಲಾದರೂ ನಮ್ಮ ಫ್ರೆಂಡ್ಸ್ ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಶೇರ್ ಮಾಡಿಬಿಟ್ಟು ಅವರು ಇದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾವು ಅದರ ಮೇಲೆ ಒಂದು 20-30 ಎಷ್ಟಾದರೂ ಕಮ್ಮಿ, ಒಟ್ಟು MRPಗಿನ್ನ ಕಮ್ಮಿ ರೇಟಲ್ಲಿ ಮಾರ್ಜಿನ್ ಇಟ್ಬಿಟ್ಟು ನಾವು ಅದನ್ನ ಬುಕ್ಕಿಂಗ್ಸ್ ಮಾಡ್ಬೋದು. ಅದೇನು ಮಾರ್ಜಿನ್ ಅಮೌಂಟ್ ನಾವು ಇಡ್ತೀವಿ ಅದು ನಮ್ಮ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗುತ್ತೆ. ಆ ಥರ ಆಪ್ಷನ್ ಇತ್ತು. ನಾನು ಅದೇ ಥರ ಮಾಡ್ತಾಯಿದ್ದೆ, ಮೀಶೋನಲ್ಲಿ ರೀಸೇಲಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸೊ ಅದೇನಾಗುತ್ತೆ ಅಂದರೆ, ಕೆಲವು ಟೈಮು ಪ್ರಾಡಕ್ಟ್ಸು ಏನಾಗ್ತಿತ್ತು ಅಂದರೆ ಇಮೇಜಲ್ಲಿ ಇರೋ ಥರ ಬರಲ್ಲ, ಕ್ಲಾತ್ ಚೆನ್ನಾಗಿರಲ್ಲ, ಅಥವಾ ಏನೇನೋ ಅಥವಾ ಕಲರ್ ಚೇಂಜ್ ಬಂದುಬಿಡೋದು, ಸೈಜ್ ಚೇಂಜ್ ಬಂದುಬಿಡೋದು, ಮತ್ತು ಕೆಲವು ಟೈಮ್ ಡ್ಯಾಮೇಜ್ ಆಗಿರೋದು, ಹೀಗೆಲ್ಲ ಬಂದುಬಿಡೋದು. ಆ ಥರ ಆದಾಗ ರಿಟರ್ನ್ ಆಪ್ಷನ್ ಇದೆ, ಬಟ್ ತುಂಬ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಆದರೂ ಒಂದು 3-4 ತಿಂಗಳು ಅದನ್ನೇ ಹಾಗೆ ಕಂಟಿನ್ಯೂ ಮಾಡಿದೆ, ಮೀಶೋದಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಹಾಗೆ ನಾನು ಚೆಕ್ ಮಾಡ್ತಾ ಫೇಸ್ಬುಕ್ಕಲ್ಲಿ ಕೆಲವೊಂದು ಗ್ರೂಪ್ಸ್, ನನಗೆ ಅಂದರೆ ಈ ಥರ ಪ್ರಾಡಕ್ಟ್ಸ್ ಹಾಕೋ, ಏನು ಕುರ್ತೀಸ್, ಲೆಗ್ಗಿನ್ಸ್, ಈ ಥರ ಪ್ರಾಡಕ್ಟ್ಸ್ನ ಸೇಲ್ ಮಾಡೋ ಗ್ರೂಪ್ಸ್ ಫೇಸ್ಬುಕ್ಕಲ್ಲಿ ಸಿಕ್ತು. ಆಮೇಲೆ ನನ್ನ ಕಾಲೇಜ್ ಮೇಟ್ ಒಬ್ಬಳು ನನ್ನ ಸ್ಟೇಟಸ್ ಎಲ್ಲ ನೋಡಿಬಿಟ್ಟು, ನೀನು ಮೀಶೋದಲ್ಲಿ ಸೇಲ್ ಮಾಡ್ತಿದ್ಯಲ್ವ, ಸೊ ನಂದು ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ನೀನು ಹಾಗೆ ರೀಸೇಲ್ ಮಾಡಿಕೊಡ್ತೀಯಾ ಅಂತ ಕೇಳಿದ್ಲು. ಸೊ ಓಕೆ ಅಂತ ಅವಳ ಪ್ರಾಡಕ್ಟ್ಸ್ನು ನಾನು ಸ್ಟೇಟಸಲ್ಲಿ ಶೇರ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಸ್ಟೇಟಸಲ್ಲಿ ಅಷ್ಟೇ ಏನಕ್ಕೆ ಶೇರ್ ಮಾಡೋದು, ಅದಕ್ಕಿಂತ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಆ ಗ್ರೂಪಲ್ಲಿ ನಾನು ಇದನ್ನು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದರೆ ಇಷ್ಟ ಇರೋರು ಬುಕ್ ಮಾಡ್ತಾ ಇರ್ತಾರೆ, ಮತ್ತು ಎಲ್ಲ ಕಸ್ಟಮರ್ಸು ಗ್ರೂಪಲ್ಲೇ ಇರ್ತಾರೆ, ಮತ್ತೆ ನನಗೆ ಆರ್ಡರ್ಸ್ ಬರ್ತಾ ಇರುತ್ತೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೆ. ಆಮೇಲೆ ಹಾಗೆ ನಾನು ಪ್ರಾಡಕ್ಟ್ಸ್ನ ಇಲ್ಲಿ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೆ. ಆರ್ಡರ್ಸ್ ತುಂಬ ಬರ್ತಿತ್ತು. ಏನಂದರೆ, ನಾವು ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೂ ಒಂದು 20-30 ಆ ಥರ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಹಾಗೆ ಮಾಡ್ತಾ ಆಮೇಲೆ ನನಗೆ ಕೆಲವೊಂದು ಇನ್ನೂ ತುಂಬ ಜನ ಸ್ಟಾಕ್ ಇಟ್ಕೊಂಡಿರೋರ ಪರಿಚಯ ಕೂಡ ಆಯಿತು. ಅವರ ಸ್ಟಾಕ್ ಕೂಡ ನಂತರ ಶೇರ್ ಮಾಡ್ತಾಯಿದ್ರು. ನಾನು ಅದನ್ನು ನನ್ನ ಗ್ರೂಪಲ್ಲಿ ಶೇರ್ ಮಾಡಿ, ಹಾಗೆ ಗ್ರೂಪ್ ಮೆಂಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋದರು. ಒಂದು 200 ಎಬವ್ ಕಸ್ಟಮರ್ಸ್ ನನ್ನ ಗ್ರೂಪಲ್ಲಿದ್ದರು. ಹಾಗೆ ನಾನು ಶೇರ್ ಮಾಡ್ತಾಯಿದ್ದೆ, ಬುಕ್ಕಿಂಗ್ಸ್ ಚೆನ್ನಾಗೇ ಬರ್ತಾಯಿತ್ತು. ನಾವು ಹೀಗೆ ಮಾಡೋದ್ರಿಂದ, ಈ ಥರ ರೀಸೇಲ್ ಮಾಡೋದ್ರಿಂದ ಇಲ್ಲಿ ಕಂಪ್ಲೇಂಟ್ಸ್ ಕಮ್ಮಿ. ಯಾಕಂದರೆ ನಾವೀಗ ಮೀಶೋ ಅಲ್ಲಿ ಆ್ಯಪ್ಸಲ್ಲೆಲ್ಲ ಬುಕ್ ಮಾಡಿದರೆ ಏನೋ ಒಂದು ಇಮೇಜ್ ಇರೋ ಥರನೇ ಪ್ರಾಡಕ್ಟ್ ಬರಲ್ಲ. ಸೊ ಬಟ್ ಇಲ್ಲಿ ಹಾಗಾಗಲ್ಲ, ಯಾರು ಏನು ಸ್ಟಾಕ್ ಇಟ್ಕೊಂಡಿರ್ತಾರೆ ಅದ್ರ ಫೋಟೋ ತೆಗೆದು ಕಳಿಸ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಫೋಟೋದಲ್ಲಿ ಏನಿದೆ ಸೇಮ್ ಅದೇ ಪ್ರಾಡಕ್ಟ್ ಬರುತ್ತೆ. ಏನಾದರೂ ಒಂದು 5-10% ಕಲರ್ ಡಿಫ್ರೆನ್ಸ್ ಬರ್ಬೋದು ಅಂದರೆ ಅದು ಫೋಟೋ ಎಫೆಕ್ಟಿಂದ ಅಷ್ಟೇ, ಬಟ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿರುತ್ತೆ.
ಆಮೇಲೆ ಹಾಗೆ ಮಾಡ್ತಾ ನಾನು ಸ್ವಲ್ಪ ಪ್ರಾಫಿಟ್ ನನಗೆ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದಷ್ಟು ಸ್ಟಾಕ್ಸ್ನ ತರಿಸಿದೆ. ಕುರ್ತೀಸ್ ಮತ್ತು ಲೆಗ್ಗಿನ್ಸ್ ಸ್ಟಾಕ್ ತರಿಸಿ ಸೇಮ್ ಏನಿದೆ ಅದನ್ನೆಲ್ಲ ನಾನು ಮೊಬೈಲ್ನಲ್ಲಿ ಫೋಟೋ ತೆಗೆದು ನನ್ನದೇ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೆ. ಬರೀ ನಂದಷ್ಟೇ ಅಲ್ಲದೆ ಈಗ ನಾನು ಮೊದಲೇ ಯಾರ್ಯಾರು ಬೇರೆಯವರ ಸ್ಟಾಕ್ಸ್ ಕೂಡ ಅಪ್ಡೇಟ್ ಮಾಡ್ತಿದ್ನಲ್ಲ, ಅದು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಅದ್ರ ಜೊತೆ ನನ್ನ ಸ್ಟಾಕ್ ಕೂಡ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದು ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಮತ್ತು ಆರ್ಡರ್ಸು ಕೂಡ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಕೆಲವೊಂದು ಸ್ಯಾಂಪಲ್ಸ್ ಕುರ್ತೀಸ್ ಕೂಡ ಇದೆ. ನಾನು ನನ್ನ ಸ್ಟಾಕ್ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಯೂಸ್ಗೆ ನಾನು ಬುಕ್ ಮಾಡ್ಕೊಂಡಿರೋ ಕುರ್ತೀಸ್ ಅಥವಾ ಡ್ರೆಸ್ ಆಗಿರ್ಬೋದು, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ನನ್ನ ಪರ್ಸ್ನಲ್ ಯೂಸ್ಗೆ ನಾನು ಆರ್ಡರ್ ಮಾಡ್ಕೊಂಡಿರೋ ಕುರ್ತೀಸ್ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಆಮೇಲೆ ಫ್ಯೂಷನ್, ನಿಮಗೆ ಗೊತ್ತೇ ಇದೆ, ಆವಾಸ ಫ್ಯೂಷನ್ ಕುರ್ತೀಸ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಫ್ಯೂಷನ್ ಕುರ್ತಿ ನಾನು ನನ್ನ ಪರ್ಸ್ನಲ್ ಯೂಸ್ಗೆ ಬುಕ್ ಮಾಡ್ಕೊಂಡಿರೋದು. ಇದು ಬ್ಲ್ಯಾಕ್ ಸ್ಲೀವ್ಸ್ ಇದೆ, ಇದಕ್ಕೆ ನಾನು ಅಟ್ಯಾಚ್ ಮಾಡ್ಕೊಂಡಿಲ್ಲ. ಇನ್ನೊಂದು ಡ್ರೆಸ್ ನಿಮಗೆ ತೋರಿಸ್ತೀನಿ. ಇದು ಡ್ರೆಸ್ ನೋಡಿ, ಅನಾರ್ಕಲಿ ಅಂತ ಹೇಳ್ತೀವಲ್ವಾ, ಆ ಟೈಪ್ ಪ್ಯಾಟ್ರನ್ ಡ್ರೆಸ್ ಇದು. ಡ್ರೆಸ್ ಸೆಟ್, ಫುಲ್ ಸೆಟ್ ಇದೆ ಇದು. ಇದು ಬಂದು ಫುಲ್ ಈ ಟೈಪ್. ಇದು ನಾರ್ಮಲ್ ಪ್ಯಾಂಟ್ ಬರುತ್ತೆ ಇದಕ್ಕೆ. ಹಾಗೆ ಇದ್ರ ಜೊತೆ ದುಪ್ಪಟ್ಟ ಕೂಡ ಬಂದಿದೆ, ಈ ಥರ ದುಪ್ಪಟ್ಟ ಕೂಡ ಬಂದಿದೆ. ಇದಿಷ್ಟೇ ಅಲ್ಲದೆ ಕೆಲವೊಂದು ಟೀ ಶರ್ಟ್ಸ್ ಈ ಥರ ಪರ್ಸ್ನಲ್ ಯೂಸ್ಗೆ ನಾನು ಕೂಡ ಬುಕ್ ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗೇ ಬಂದಿದೆ. ಈಗ ನನ್ನ ಹತ್ರ ಇರೋ ಕೆಲವೊಂದು ಸ್ಟಾಕ್ ಕುರ್ತೀಸ್ ತೋರಿಸ್ತೀನಿ. ಅದು ಕೂಡ ಆವಾಸ ಫ್ಯೂಷನ್ದು. ಇದು ಫ್ಯೂಷನ್ ಕುರ್ತಿ. ಇದು 3/4 ಸ್ಲೀವ್ ಇದೆ ನಿಮಗೆ. ಈ ಟೈಪ್ ಇರುತ್ತೆ. ನೋಡಿ, ಇದು ಒಂದು ಹೌದು, ಇದು ಫ್ಯೂಷನ್ ಕುರ್ತಿನೇ. ಇದಕ್ಕೆ ಸ್ಲೀವ್ ಒಳಗಡೆ ಅಟ್ಯಾಚ್ ಆಗಿದೆ. ಇದು ಆವಾಸ ಕುರ್ತಿ. ಇದು 3/4 ಸ್ಲೀವ್ಸ್. ಇದು ಅಷ್ಟೇ ಆವಾಸ ಕುರ್ತಿನೇ. ಇದು ಫ್ಯೂಷನ್. ಇದು ಕೂಡ ಫ್ಯೂಷನ್. ಇದು ನಿಮಗೆ ವಿತ್ ಟ್ಯಾಗ್ ಬರುತ್ತೆ, MRP ಟ್ಯಾಗ್ ಕೂಡ ಇರುತ್ತೆ. ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ನಾವು ಅದ್ರ ಮೇಲೆ ಇಷ್ಟು ಮಾರ್ಜಿನ್ ಅಂತ ಇಟ್ಬಿಟ್ಟು ನಾವು ಸೇಲ್ ಮಾಡ್ಬೋದು. ಸದ್ಯಕ್ಕೆ ನಂದು ಆಲ್ಮೋಸ್ಟ್ ಇದು ಕುರ್ತೀಸ್ ಎಲ್ಲ ಖಾಲಿ ಆಗಿದೆ. ಕೆಲವೊಂದು ಪೀಸಸ್ ಅಷ್ಟೇ ಉಳಿದಿರೋದು. ನೆಕ್ಸ್ಟ್ ಇನ್ನು ಸ್ಟಾಕ್ ತರಿಸ್ಬೇಕು. ಇದು ಜಸ್ಟ್ ನಾನು ನಿಮಗೆ ಕ್ವಾಲಿಟಿ ಹೇಗಿರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ತೋರಿಸಿರೋ ಸ್ಯಾಂಪಲ್ಸು. ಬರೀ ನಾನು ನನ್ನ ಗ್ರೂಪಲ್ಲಿ ಕುರ್ತೀಸು, ಲೆಗ್ಗಿನ್ಸ್ ಮತ್ತು ಟೀ ಶರ್ಟ್ಸ್, ಈ ಥರ ಕುರ್ತಿ ಪ್ಯಾಂಟ್ ಸೆಟ್ ಅದಷ್ಟೇ ಜಾಸ್ತಿ ಶೇರ್ ಮಾಡ್ತೀನಿ. ಬಟ್ ತುಂಬ ಜನ ಸ್ಯಾರೀಸು, ಜ್ಯುವೆಲರೀಸು, ನೈಟ್ ಡ್ರೆಸ್, ನೈಟೀಸ್ ತುಂಬ ಥರ ವೆರೈಟಿ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ಯಾಕಂದರೆ ತುಂಬ ವಾಟ್ಸಪ್ ಗ್ರೂಪ್ಸ್ ಇದೆ, ಅದರಲ್ಲೆಲ್ಲ ಶೇರ್ ಮಾಡ್ತಾರೆ. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ನನ್ನ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಮೇನ್ ಥಿಂಗ್ ಅಂದರೆ ನಾವು ಬೇರೆ ಗ್ರೂಪ್ ಅವ್ರು ಶೇರ್ ಮಾಡ್ತೀವಲ್ವಾ, ಆ ಗ್ರೂಪ್ ಜೆನ್ಯೂನ್ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಫೇಸ್ಬುಕ್ಕಿಗೆ ಹೋದರೆ ತುಂಬ ಗ್ರೂಪ್ ಸಿಗುತ್ತೆ ನಿಮಗೆ. ವಾಟ್ಸಪ್ ಗ್ರೂಪ್ಸು, ಫೇಸ್ಬುಕ್ ಗ್ರೂಪ್ಸ್ ಎಲ್ಲ ತುಂಬ ಗ್ರೂಪ್ಸ್ ಇರುತ್ತೆ. ಅದರಲ್ಲೂ ತುಂಬ ಫ್ರಾಡ್ ಗ್ರೂಪ್ಸ್ ಎಲ್ಲ ಇರುತ್ತೆ. ನಾವು ಸುಮ್ಮನೆ ಜಾಯ್ನ್ ಆಗಿಬಿಟ್ಟು ಕಸ್ಟಮರ್ ಆರ್ಡರ್ ತೊಗೊಂಡು ಅವರಿಗೆ ನಾವು ಕೊಟ್ಟರೆ ಆಮೇಲೆ ಸುಮ್ಮನೆ ನಾವೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಫಸ್ಟು ನಾವು ಜಾಯ್ನ್ ಆಗಲಿಕ್ಕಿಂತ ಮುಂಚೆ ಇದು ಜೆನ್ಯೂನ್ ಹೌದಾ ಅಲ್ವಾ ಅಂತ ತಿಳ್ಕೊಂಡು ಆಮೇಲೆ ನಾವು ಕಸ್ಟಮರ್ ಆರ್ಡರ್ಸ್ನ ತೊಗೋಬೇಕು. ಅದು ಮೇನ್ ಥಿಂಗು. ನೆಕ್ಸ್ಟು ಇನ್ನು ಆರ್ಡರ್ಸ್ ಹೇಗೆ ತೊಗೊಳೋದು ಅಂತ ಬಂದಾಗ, ಈಗ ನಾರ್ಮಲಾಗಿ ಗ್ರೂಪಲ್ಲಿ ಜಾಯ್ನ್ ಆಗಿರ್ತಾರಲ್ವ, ಅವ್ರಿಗೆ ಇಷ್ಟ ಆಗಿರೋ ಪ್ರಾಡಕ್ಟು ಸೈಜ್ನ ನಮಗೆ ಪರ್ಸ್ನಲ್ ಆಗಿ ಕಳಿಸಿದರೆ ನಾವು ಅದನ್ನು ನಮ್ಮದೇ ಸ್ಟಾಕ್ ಆದರೆ ಓಕೆ, ಇಲ್ಲದೇ ಇದ್ದರೆ ಯಾರು ಸ್ಟಾಕ್ನ ನಾವು ಶೇರ್ ಮಾಡಿದ್ದೀವಿ ಅವರಿಗೆ ಅದನ್ನ ಕಳಿಸ್ಬಿಟ್ಟು ಅದು ಅವೈಲೇಬಲ್ ಇದೆಯಾ ಅಂತ ಫಸ್ಟು ನಾವು ತಿಳ್ಕೊಂಡು ಅವೈಲೇಬಲ್ ಇದ್ದರೆ ಇವರ ಅಡ್ರೆಸ್ಸನ್ನು ನಾವು ಅವ್ರಿಗೆ ಶೇರ್ ಮಾಡಬೇಕಾಗತ್ತೆ. ಶೇರ್ ಮಾಡಿ ಶಿಪ್ಪಿಂಗ್ ಚಾರ್ಜಸ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗಿರುತ್ತೆ. ಯಾಕಂದರೆ ಈ ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬರೂ ಸಹ ಅವರು ಓನಾಗಿ ಇಂಡಿಯಾ ಪೋಸ್ಟ್ ಅಥವಾ ಕೆಲವೊಂದು ಕೊರಿಯರ್ ಮೂಲಕ
ಪಾರ್ಸೆಲ್ನ ಕಳಿಸ್ಕೊಡ್ತಾರೆ. ಹಾಗಾಗಿ ಶಿಪ್ಪಿಂಗ್ ಚಾರ್ಜ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರ ಪ್ಲೇಸ್ಗೆ ಶಿಪ್ಪಿಂಗ್ ಚಾರ್ಜಸ್ ಎಷ್ಟು ಅಂತ ತಿಳ್ಕೊಂಡು ಏನು ಪ್ರೈಸ್ ಇದೆ ಅದು ಪ್ಲಸ್ ಶಿಪ್ಪಿಂಗ್ ಚಾರ್ಜ್ನ ನಾವು ಕಸ್ಟಮರ್ಗೆ ಹೇಳಬೇಕಾಗತ್ತೆ. ಹೇಳಿದ ಮೇಲೆ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಅವರು ಪೇ ಮಾಡಿಬಿಟ್ಟು ಅದನ್ನ ಸ್ಕ್ರೀನ್ಶಾಟು ನನಗೆ ಶೇರ್ ಮಾಡ್ತಾರೆ. ಶೇರ್ ಮಾಡಿ ಆದಮೇಲೆ ಅವರ ಅಡ್ರೆಸ್ನ ನಾವು ನನಗೇನು ಅಮೌಂಟ್ ಬಂತು ಅದನ್ನು ನಾನು ಯಾರು ಸ್ಟಾಕ್ನ ಅಪ್ಡೇಟ್ ಮಾಡಿದ್ನೋ ಅವರಿಗೆ ನಾನು ಅಮೌಂಟ್ ಹಾಕಿಬಿಟ್ಟು ಅವರಿಗೆ ಅಡ್ರೆಸ್ ಕಳಿಸಿ ಅವ್ರ ಹತ್ರ ನಾನು ಇದನ್ನು ಬುಕ್ ಮಾಡ್ತೀನಿ. ಅಕಸ್ಮಾತ್ ನನ್ನ ಸ್ಟಾಕೇ ಆದರೆ ನಾನು ನಾರ್ಮಲಾಗಿ ಏನು ಮಾಡ್ತೀನಿ ಅಂದರೆ ಆ ಅಮೌಂಟ್ ನನ್ನ ಹತ್ರನೇ ಇರುತ್ತೆ. ಈ ಥರ ಕವರ್ಸ್ ಇರುತ್ತೆ, ಗೊತ್ತೇ ಇದೆ, ಕೊರಿಯರ್ ಕವರ್ಸು. ಈ ಥರ ಕವರ್ಸ್ಗೆ ನಾನು ಏನು ಪ್ರಾಡಕ್ಟ್ ಅವೈಲೇಬಲ್ ಇದೆಯಾ ಚೆಕ್ ಮಾಡಿ ಅಡ್ರೆಸ್ ಇಲ್ಲಿ ಬರೆದು ಹಾಕಿ ಇಂಡಿಯಾ ಪೋಸ್ಟಲ್ಲಿ ನಾನು ಇದನ್ನ ಕಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ ಅಂದರೆ ಪ್ರತಿಯೊಬ್ಬರು ಸಹ ಸ್ಟಾಕ್ ಇಟ್ಕೊಂಡೇ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗೆ ಯಾರು ಸ್ಟಾಕ್ ಇಟ್ಕೊಂಡಿದ್ದಾರೆ ಅವರ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ಅವ್ರ ಗ್ರೂಪಲ್ಲಿ ಅಪ್ಡೇಟ್ ಆಗೋ ಕುರ್ತೀಸು ಏನು ಪ್ರಾಡಕ್ಟ್ಸ್ ಇದೆ ಅದನ್ನು ನಮ್ಮ ಗ್ರೂಪಲ್ಲಿ ಕೂಡ ನಾವು ಶೇರ್ ಮಾಡ್ಕೋಬೋದು. ಶೇರ್ ಮಾಡಿ ಅದರ ಮೇಲೆ ಇಷ್ಟು ಅಂತ ಆ ಪ್ರೈಸ್ ಮೇಲೆ ಒಂದಿಷ್ಟು 20 ರೂಪೀಸ್ 30 ರೂಪೀಸ್ ಮಾರ್ಜಿನ್ ಇಟ್ಕೊಂಡು ನಾವು ಅದನ್ನ ರೀಸೇಲ್ ಮಾಡ್ಬೋದು. ಆದರೆ ಇಲ್ಲಿ ಮೇಯ್ನ್ ಥಿಂಗ್ ಏನಂದರೆ ನಾವು ಇವಾಗ ಯಾರ ಪ್ರಾಡಕ್ಟ್ನ ನಮ್ಮ ಗ್ರೂಪಲ್ಲಿ ನಾವು ಶೇರ್ ಮಾಡ್ತೀವಿ ಅವರು ಆ ವೆಂಡರು ಜೆನ್ಯೂನ್ ಹೌದಾ ಅಂತ ತಿಳ್ಕೊಳ್ಳೋದು ಮೇಯ್ನು. ಯಾಕಂದರೆ ತುಂಬ ಜನ ತುಂಬ ದುಡ್ಡನ್ನು ಕಳ್ಕೊಳ್ತಾರೆ. ಸೊ ಹಾಗಾಗಿ ಪ್ಲೀಸ್ ನೀವು ಕೂಡ ಅಕಸ್ಮಾತ್ ನಾನು ಹೇಳ್ದಂಗೆ ಏನಾದರೂ ರೀಸೇಲಿಂಗ್ ಮಾಡೋಣ, ಈ ಥರ ಬಿಸ್ನೆಸ್ ಮಾಡೋಣ ಅಂದ್ಕೊಳ್ಳೋದಾದರೆ ಫಸ್ಟು ನೀವು ಯಾರ ಪ್ರಾಡಕ್ಟ್ನ ತೊಗೊಳ್ತೀರಾ ಅವರು ಜೆನ್ಯೂನ್ ಹೌದಾ ಅಲ್ವಾ ಅಂತ ಫಸ್ಟು ತಿಳ್ಕೊಂಡು ಕಂಟಿನ್ಯೂ ಮಾಡಿ. ಕರೆಕ್ಟಾಗಿ ಇಂಟ್ರೆಸ್ಟ್ ಇಟ್ಟು ನಾವು ಮಾಡಿದರೆ ದಿನಕ್ಕೆ 1-2 ಆರ್ಡರ್ಸ್ ಅಂತೂ ಬಂದೇ ಬರುತ್ತೆ. ಬಟ್ ಎಷ್ಟೋ ಜನ ಏನು ಸ್ಟಾಕ್ ಇಡ್ದೇನೆ 15 to 20 ಆರ್ಡರ್ಸ್ ಕೂಡ ತೊಗೊಳೋರು ಇದ್ದಾರೆ. ಅಂದರೆ ಅವ್ರ ಗ್ರೂಪ್ಸಲ್ಲಿ ಮೆಂಬರ್ಸ್ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ತುಂಬ ಆರ್ಡರ್ಸ್ ಬರುತ್ತೆ. ಇನ್ನು ಹೆಚ್ಚು ಕಮ್ಮಿ ಅಂದರೂ ತಿಂಗಳಿಗೆ ಒಂದು 5,000 ಹತ್ರವರೆಗೂ ನೀವು ಅರ್ನ್ ಮಾಡ್ಬೋದು. ಮಿನಿಮಮ್ ಅಮೌಂಟ್ ನಾನು ಹೇಳ್ತಾ ಇರೋದು. ಇನ್ನು ಸ್ಟಾಕ್ ಎಲ್ಲ ಇಟ್ಕೊಂಡು ನೀವು ಕರೆಕ್ಟಾಗಿ ಮಾಡಿದರೆ ಅಂದರೂ ಇನ್ನೂ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು. ಬಟ್ ನಾವು ಬೇಸಿಕ್ಕಿಂದ ಹೋಗಬೇಕಲ್ವ, ಹಾಗಾಗಿ ನಿಧಾನಕ್ಕೆ ಹೋಗೋದು ಒಳ್ಳೆಯದು. ಒಂದೇ ಸಲ ಸ್ಟಾಕ್ ತಂದು ಹಾಕ್ಕೊಂಡು ಎಲ್ಲ ಮಾಡೋಕ್ಕೆ ಹೋಗಿ ತೊಂದರೆ ಮಾಡ್ಕೊಳ್ಳೋಕ್ಕಿಂತ ಫಸ್ಟು ನಾವು ಬೇರೆಯವ್ರ ಪ್ರಾಡಕ್ಟ್ನ ಒಂದು ಸ್ವಲ್ಪ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಆರ್ಡರ್ಸ್ ಹೆಂಗೆ ಬರುತ್ತೆ, ಬುಕ್ಕಿಂಗ್ಸ್ ಹೇಗೆ ಬರುತ್ತೆ, ಸ್ವಲ್ಪ ಕಸ್ಟಮರ್ನ ನಾವು ಫಸ್ಟು ಕಲೆ ಹಾಕ್ಕೊಳ್ಬೇಕು. ಆಮೇಲೆ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಆಗಿಬಿಡ್ತಾರೆ ಬುಕ್ ಮಾಡ್ತಾ ಆಮೇಲೆ ನಾವು ಬೇಕಾದರೆ ಸ್ಟಾಕ್ನ ಹಾಕ್ಕೊಂಡು ಇಂಪ್ರೂವ್ ಮಾಡ್ಕೋಬೋದು. ಬಟ್ ಏನೇ ಮಾಡಬೇಕಾದ್ರೂ ಜೆನ್ಯೂನ್ ಆಗಿ ಮಾಡಬೇಕು. ಮತ್ತು ಇನ್ನೊಂದು ವಿಷಯ, ಆರ್ಡರ್ ತೊಗೊಂಡ್ಮೇಲೆ ನೀವು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿಬಿಡಬೇಕು. ಏನಂದರೆ ಒಂದು ಅವ್ರು ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟ್ ಕಂಪಲ್ಸರಿ ತಗೊಳ್ಳಿ. ಇನ್ನೊಂದು ಪಾರ್ಸೆಲ್ ಓಪನ್ ಮಾಡಬೇಕಾದ್ರೆ ಕಂಪಲ್ಸರಿ ವಿಡಿಯೋ ಮಾಡಲೇಬೇಕು. ಯಾಕಂದರೆ ಎಷ್ಟೋ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ನ ಸೇರಿಸಿ ಕಟ್ ಮಾಡಿಬಿಡ್ತಾರೆ ಒಳಗಡೆ. ಆಮೇಲೆ ಏನು ಹೇಳ್ತಾರೆ, ಇದು ಒಳಗಡೆ ಡ್ಯಾಮೇಜ್ ಇತ್ತು ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಇಲ್ಲ ಇನ್ ಬಿಟ್ವೀನ್ ನಾವು ಕೊರಿಯರ್ ಅಥವಾ ಪೋಸ್ಟಲ್ಲಿ ಕಳಿಸ್ಬೇಕಾದ್ರೆ ಮಧ್ಯದಲ್ಲಿ ಯಾರೋ ಓಪನ್ ಮಾಡಿ ಏನಾದರೂ ಎಕ್ಸ್ಚೇಂಜ್ ಮಾಡಿರ್ಬೋದು ಆ ಥರ. ಇಲ್ಲ ನಾವೇ ಮಿಸ್ ಆಗಿ ಕರೆಕ್ಟಾಗಿ ಚೆಕ್ ಮಾಡದೆ ಡ್ಯಾಮೇಜ್ ಪೀಸ್ ಕಳಿಸಿರ್ಬೋದು. ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಕಂಪಲ್ಸರಿ ಕಸ್ಟಮರ್ಗೆ ಪಾರ್ಸೆಲ್ ಓಪನಿಂಗ್ ವಿಡಿಯೋ ಮಾಡಲಿಕ್ಕೆ ಇನ್ಫಾರ್ಮ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ ಆವಾಗ ನಾವು ವಿಡಿಯೋ ನೋಡಿಬಿಟ್ಟು ಅದಕ್ಕೆ ರೀಫಂಡ್ ಅಥವಾ ಎಕ್ಸ್ಚೇಂಜ್ ಆ ಥರ ಆಪ್ಷನ್ನು ಮಾಡ್ಬೋದು. ನಾನು ಮಾಡ್ತಾ ಇರೋ ಒಂದು ಸ್ಮಾಲ್ ಬಿಸ್ನೆಸ್, ಮನೆಯಲ್ಲೇ ಕೂತ್ಕೊಂಡು ನನ್ನ ಮೊಬೈಲಲ್ಲೇ ನಾನು ಮಾಡ್ತಾ ಇರೋ, ಬೇರೆ ಯಾವುದೋ ವಿಡಿಯೋ ಅದು ಇದು ನೋಡ್ತಾ ಕೂರೋದಕ್ಕಿಂತ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಈ ಥರ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ರೆ ಏನೋ ಒಂದು ಅರ್ನಿಂಗ್ಸ್ ಆಗುತ್ತೆ. ಸೊ ಹಾಗಾಗಿ ಆ ಥರ ನಾನು ಮಾಡ್ತಾ ಇರೋ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾಕಂದರೆ ಬೇರೆಯವ್ರಿಗೂ ಕೂಡ ಏನಾದ್ರು ಯೂಸ್ ಆಗ್ಬೋದು, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಸಹ ಮಾಡ್ಬೋದು ಅಂತ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಇನ್ನು ಯಾರಿಗಾದರೂ ನನ್ನ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಬುಕ್ ಮಾಡಲಿಕ್ಕೆ ಆಗ್ಬೋದು, ಇಲ್ಲ ನಾನು ಕೂಡ ಈ ಥರ ರೀಸೇಲಿಂಗ್ ಮಾಡ್ತೀನಿ ಅನ್ನೋರು ಸಹ ಓಕೆ, ಯಾರಾದರೂ ಓಕೆ. ನಾನು ನನ್ನ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಇನ್ನೇನಾದರೂ ಮಿಸ್ ಆಗಿದ್ರೆ ಅಥವಾ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಹಾಗೆ ಯೂಸ್ಫುಲ್ ಕೂಡ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ ಯು.